ಸಿಟಿ ಒಳಗಡೆ ನಾನು ಎಷ್ಟೇ ಕೋಟಿ ಕಾರಲ್ಲಿ ಹೋಗ್ತೀನಿ ಅಂದ್ರೆ ನೋಡಲ್ಲ. ಯಾವ್ದೇ ಒಂದ್ ವ್ಯಕ್ತಿ ಅವ್ರು ಯಾರೇ ಆಗಿರ್ಲಿ ಒಂದ್ ಎತ್ತು ಗಾಡಿ ಹೊಡ್ಕೊಂಡು ಸಿಟಿ ಒಳಗಡೆ ಹೋಗ್ತೀರಿ ಅನ್ಲಿ ಓರಿಗಳ ಜೊತೆ, ಅದನ್ನ ನೋಡೋದ್ ಎಲ್ರು ಅದ್ರ ಮೇಲೆ ಇರುತ್ತೆ ಕಡೆ. ರೇಸಿಗೆ ನಾವು ಹೋಗ್ತಿವಿ ಆಡ್ತಿದೀವಿ, ಅದ್ರಲ್ಲಿ ಸೋತ್ರೆ 10,000 ರೂಪಾಯಿ ದುಡ್ಡು ಹೋಗಿರುತ್ತೆ. ಒಂದ್ ರೇಸ್ ಆಡ್ತೀವಿ, 10 ರೇಸ್ ನಾವು ಸೋತ್ರೆ 1 ಲಕ್ಷ ದುಡ್ಡು ಹೋಗಿರುತ್ತೆ. ಆಮೇಲೆ ಎತ್ತಿ ಫುಡ್ ತಂದು ಹಾಕಿರ್ತೀವಿ, ಮೇವು ತಂದು ಹಾಕಿರ್ತೀವಿ, ಅದು 1 ಲಕ್ಷ 2 ಲಕ್ಷ. ಟೋಟಲಿ ನಾವು 1 ವರ್ಷದಲ್ಲಿ ರೇಸ್ ಆಡಿ ಅದು ಫುಡ್ ತಂದು ಮೇಂಟೈನ್ ಮಾಡ್ತೀವಿ ಅಂದ್ರೆ 3 ಲಕ್ಷ ಖರ್ಚಾಗಿರುತ್ತೆ ಒಂದು ಓರಿಗೆ. ಸ್ನೇಹಿತರ ನೋಡಿ, ಈ ದಿನ ಬೇಲೂರಿನ ಹನುಮಂತ ನಗರ ಅಂತ ಒಂದು ಬೇಲೂರಿನ ಪಟ್ಟಣದ ಒಂದು ರಾಸು ಸ್ನೇಹಿತರೆ. ಈ ರಾಸುವಿನ ಹೆಸರು ಕ್ರೂರಿ ಅಂತ. ಇದರ ಒಂದು ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಶಿಲ್ಪಕಲೆಗಳ ತವರು ಅಂತಾನೆ ವಿಶ್ವವಿಖ್ಯಾತಿಯಾಗಿರುವಂತಹ ಒಂದು ಬೇಲೂರು ಪಟ್ಟಣದಲ್ಲಿ ಒಂದು ಪ್ಯೂರ್ ಹಳ್ಳಿಕಾರ್ ತಳಿಯ ರಾಸುವನ್ನ ಕಟ್ಟಿದ್ದಾರೆ ಸ್ನೇಹಿತರೆ. ಈ ರಾಸು ಗಾಡಿ ರೇಸ್ ನಲ್ಲೂ ಕೂಡ ಭಾಗವಹಿಸ್ತಿದೆ. ತಮ್ಮ ಮನೆ ಕೆಲಸಲ್ಲೂ ಕೂಡ ಇದನ್ನ ತೊಡಗಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಒಂದು ಅತ್ಯುತ್ತಮವಾದ ರಾಸು. ಬನ್ನಿ, ಇದಕ್ಕೆ ಕ್ರೂರಿ ಅಂತ ಒಂದು ವಿಶೇಷವಾದ ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಕ್ರೂರಿ ಅಂತ ಹೆಸರಿಟ್ಟಿದ್ದಾರೆ, ಎಲ್ಲೆಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತೇಳಿ ನಿಮಗೆ ಸ್ನೇಹಿತರೆ ಇದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೀನಿ. ದಯವಿಟ್ಟು ಸ್ನೇಹಿತರೆ ಈ ಒಂದು ಎತ್ತಿನ ವಿಡಿಯೋವನ್ನ ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತ ಸರ್ ನಿಮ್ದು ಪ್ರಾಪರ್ ಎಲ್ಲ ಫುಲ್ ಬೇಲೂರೇನೆ? ಸರ್ ಹೌದು, ಬೇಲೂರೇ, ಹನುಮಂತ ನಗರ, ಹನುಮಂತ ನಗರ ಬೇಲೂರಲ್ಲಿ ಇರೋದು ಸಿಟಿ ಇದೆ. ಸರ್ ಈ ರಾಸು ಗಾಡಿ ಸ್ಪರ್ಧೆಗೆ ಮಾತ್ರ ಭಾಗವಹಿಸ್ತಿದ್ಯಾ ಇಲ್ಲ ಮನೆ ಕೆಲಸನೂ ಮಾಡ್ತಿದ್ಯಾ? ಸರ್ ನಾವು ಮನೆ ಕೆಲಸನೂ ಮಾಡಿದ್ವಿ, ಗದ್ದೆ ಕೆಲಸನೂ ಮಾಡಿದ್ವಿ, ರೇಸಿಗೂ ಆಗ್ತಾ ಇದೀವಿ. ನಾನು ಇವತ್ತಿಗೂ 12 ಪ್ರೈಸ್ ಹೊಡೆದಿದ್ದೀನಿ. ಹೌದಾ? ಕರಿನಿಂದ 12 ಪ್ರೈಸ್ ಹೊಡೆದಿದ್ದೀನಿ. ಓಕೆ. ಕರಿನಿಂದಲೂ ಮನೇಲೇ ಇದೆ, ಚಿಕ್ಕದ್ರಿಂದಲ್ವೇ. ಇವತ್ತು ಏನು ಯಾವ್ದೇ ಎತ್ತುಗಳಿಗೆ ಬಿಟ್ಕೊಟ್ಟಿಲ್ಲ. ಓಕೆ. ಅದು ಇವತ್ತು ಯಾವ ಎತ್ತಿಗೂ ಸೋತಿಲ್ಲ. ಹಾ. ಜೊತೆಲಿ ಹಾಕಿದೀವಿ, ಆ ಎತ್ತು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಸೋತಿದೀವಿ ಹೊರತು ಇವತ್ತು ಹಾಕಿರೋ ಎತ್ತುಗಳಿಗೆ ಯಾವ್ದಕ್ಕೂ ಮುಂದಾಗಿ ಹೋಗಿದೆ ಹೊರತು ಹಿಂದಾಗ ಯಾವತ್ತೇ ಒಂದ್ ರೇಸ್ ಕಣದಲ್ಲೂ ಹಿಂದಾಗಿಲ್ಲ. ಎಲ್ಲ ವಿಡಿಯೋ ನೋಡ್ಬೋದು ಇದ್ರದ್ದು. ಹಾಕಿದೀವಿ, ಕ್ರೂರಿ ಫ್ಯಾನ್ಸ್ ಇದ್ರಲ್ಲಿ ಹಾಕಿದೀವಿ ನಮ್ದೇ ಗ್ರೂಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಸರ್ ಇದಕ್ಕೆ ಕ್ರೂರಿ ಅಂತ ಹೆಸರಿಟ್ಟಿದ್ದು ಯಾಕೆ? ಸರ್ ಇದು ಯಾರನ್ನು ಸೇರ್ಸ್ಕೊಳ್ತಿರ್ಲಿಲ್ಲ. ಇದಕ್ಕೆ ಏನಂತಂದ್ರೆ ಓಡೋ ಹುಚ್ಚು ತುಂಬಾ. ಮನೆ ಹತ್ರ ಆಗಿರ್ಬೋದು, ರೇಸಿಗೆ ಆಗಿರ್ಬೋದು, ಅದ್ ಕಟ್ ಬಿಡ್ಬೇಕಷ್ಟೇ. ಅದಕ್ಕೆ ಮನೆ ಹತ್ರನೂ ಅಷ್ಟೇ, ಯಾರನ್ನು ಸೇರ್ಸ್ಕೊಳ್ಳೋದಿಲ್ಲ. ಅದಕ್ಕೆ ಯಾರು ಇಷ್ಟ, ನಾನು ಒಬ್ಬನೇ ಬಿಟ್ರೆ ಯಾರನ್ನ ಸೇರ್ಸಲ್ಲ, ಆ ತರ ಒಂದು ಬುದ್ಧಿ ಇದಕ್ಕೆ. ಕ್ರೂರವಾದ ಸ್ವಭಾವ. ಕ್ರೂರವಾದ ಸ್ವಭಾವ. ನನಗೆ ಯಾರು ಬೇಡ ಅನ್ನೋ ಒಂದು ಅದು ಕರುಣೆನೇ ಇಲ್ಲ ಆ ತರ. ಅದರಿಂದ ಇದನ್ನ ಮನಸ್ಸು ನೋಡಿ ಕ್ರೂರಿ ಅಂತ ಹೆಸರಿಟ್ಟು. ಸರ್ ಇದು ಕರಿದಿಂದ ಆಡ್ತಿದೀನಿ ಅಂತ ಹೇಳಿದ್ರಲ್ಲ, ಯಾವ ತರ ರೇಸ್ ಅಲ್ಲಿ ಆಡಿದ್ರ? ಸರ್ ನಾವು ಎಲ್ಲಾ ತರದ ರೇಸಲ್ಲಿ ಓಡಿದೀವಿ. ದೊಡ್ಡ ಗಾಡಿಲಿ ಓಡಿದೀವಿ, ಸಣ್ಣ ಗಾಡಿಲಿ ಓಡಿದೀವಿ. ಚಿಕ್ಕಡಿ ಗಾಡಿ ತುಂಬಾ ಆಡಿಲ್ಲ, 1-2 ಸಲ ಆಡಿದೀವಿ ಅಷ್ಟೇ. ಇನ್ನೆಲ್ಲ ಚಿಕ್ಕದ್ರಿಂದಲೂ ದೊಡ್ಡ ಗಾಡಿನೇ ಆಡಿರೋದು. ಸರ್ ನಾವು 2 ಅಲ್ಲಿನ ಕರಿನಲ್ಲೂ ದೊಡ್ಡ ಕಡದಲ್ಲಿ ದೊಡ್ಡ ರೇಸಲ್ಲಿ ಆಡಿದೀನಿ. ಅವತ್ತು ನಾನು ದೊಡ್ಡ ರೇಸಲ್ಲೂ ಗೆದ್ದಿದ್ದೀನಿ, ಸಣ್ಣ ಕರಿನಿಂದಲೂ ಗೆದ್ದಿದ್ದೀನಿ. ಆಮೇಲೆ ಕರ್ಗುಳ್ ರೇಸಲ್ಲಿಂದ 12 ಪ್ರೈಸ್ ಹೊಡೆದಿದ್ದೀನಿ. ಟೋಟಲಿ ಎಷ್ಟು ಬಹುಮಾನ ಗೆದ್ದಿದೆ? 12 ಬಹುಮಾನ ಗೆದ್ದಿದ್ದೀನಿ. 12. ನೋಡಿ ಸ್ನೇಹಿತರೆ, ಬೇಲೂರಿನ ಕ್ರೂರಿ ಈಗ ಟೋಟಲಿ 12 ಬಹುಮಾನವನ್ನ ಗೆದ್ದಿದೆ ಅಂತ ಹೇಳಿ ಹೇಳ್ತಾ ಇದಾರೆ. ಸರ್ ನೀವು ಗಾಡಿ ಒಂದು ಸ್ಪರ್ಧೆ ಭಾಗವಹಿಸ್ಬೇಕು ಅಂತ ಬಂದಿದ್ದು ಯಾವಾಗಿಂದ ನಿಮಗೆ? ಸರ್ ನಾವು ಇದ್ರಲ್ಲಿ ಇದಕ್ ಬರ್ಬೇಕು ಅಂತ ಏನ್ ಬರ್ಲಿಲ್ಲ, ಆಕಸ್ಮಿಕವಾಗಿ ಬಂದ್ವಿ. ಮನೇಲಿ ಸಾಕಿದ್ವಿ, ಪಕ್ಕದೂರಲ್ಲಿ ರೇಸ್ ನಡೀತಿತ್ತು, ಸುಮ್ನೆ ತಗೊಂಡು ಹೋಗಿ ಕಟ್ಟಿದ್ವು ಅಷ್ಟೇ. ನಾವು ಕಟ್ಟಿದ ದಿನನೇ ಪ್ರೈಸ್ ಆಯ್ತು. ಹೌದಾ? ಅಲ್ಲಿಂದ ಶುರು ಆಯ್ತು ನಮ್ದು. ಅಂದ್ರೆ ನಿಮ್ಮ ಒಂದು ಆಕಸ್ಮಿಕವಾಗಿ ಒಂದು ಆಗಮನ ಆಗಿದೆ. ಆಕಸ್ಮಿಕವಾಗಿ ನಾವಾಗಿದ್ದು ಬಂದಿದ್ವಿ ಫೀಲ್ಡಿಗೆ. ಇಲ್ಲ ನಾವು ಸುಮ್ನೆ ಮನೇಲಿ ಗದ್ದೆ ಕೆಲಸ, ಜಮೀನ್ ಕೆಲಸ ಮಾಡ್ಕೊಂಡಿದ್ದಂತವು ಸುಮ್ನೆ ನೋಡೋಣ ಅಂತ ಭಾಗವಹಿಸೋಣ. ನಾವು ಎಲ್ಲರೂ ಭಾಗವಹಿಸ್ತೇವೆ, ನಾವು ಭಾಗವಹಿಸೋಣ ಅಂತ ಭಾಗವಹಿಸ್ತು, ಅದ್ರಲ್ಲಿ ಪ್ರೈಸ್ ಆಯ್ತು. ಖಂಡಿತ ಸರ್, ಆ ಒಂದು ಬಹುಮಾನ ನೋಡಿ ನಿಮಗೆ ಇನ್ನೂ ಆಸೆ ಹುಟ್ಟುತ್ತೆ, ನಾವಿನ್ನೂ ಭಾಗವಹಿಸಬಹುದು. ಅದನ್ನ ಆಸೆ ಹುಟ್ಟಿ ಈಗ ಮನೇಲಿ ಇನ್ನೂ 3 ಇದ್ರ ಜೊತೆ ಕರುಗಳು ರೆಡಿ ಮಾಡಿದೀವಿ. ಸರ್ ಅವು ಯಾವ ತರ ತಳಿಗಳು? ಅವು ಹಳ್ಳಿಕಾರು ಇದೆ, ಆಮೇಲೆ ಅಮೃತ್ ಮಾಲ್ ಇದೆ, 2 ಇದಾವೆ. ಹೌದಾ ಸರ್? ಅಂದ್ರೆ ಈಗ ಸದ್ಯಕ್ಕೆ ರೇಸ್ ಅಲ್ಲೇ ಭಾಗವಹಿಸ್ತೀರಾ ಇಲ್ಲ ಬಟ್ ಈಗ ಮನೆ ಕೆಲಸ ಮಾತ್ರ ಮಾಡ್ತಿದಾವೆ ಅವುಗಳು? ಅವು ಮನೆ ಕೆಲಸನೂ ಮಾಡ್ತೇವೆ, ಗಾಡಿನೂ ಹೊಡಿತೇವೆ, ರೇಸಿಗೂ ಹಾಕ್ತಿದ್ದೀನಿ. ಹೌದಾ? ಬಟ್ ಅವು ಕರುಗಳಲ್ವಾ, ಇನ್ನು ದೊಡ್ಡ ಇದಕ್ಕೆ ಬಂದಿಲ್ಲ, ರೇಸಿಗೆ ಬಂದಿಲ್ಲ, ರಜೆ ಮಟ್ಟಿಗೆ ಇನ್ನೂ ತಂದಿಲ್ಲ. ಅವನ್ನ ಈಗ ಸದ್ಯಕ್ಕೆ ಹೊಡ್ತಾ ಇರೋದು ಕ್ರೂರಿ. ಕ್ರೂರಿ ಒಂದೇ. ಎಷ್ಟೆಲ್ಲ ಸರ್ ಇದು ಕ್ರೂರಿ ಈಗ ಕಡೆಯಲ್ಲೂ. ಸರ್ ಏನ್ ಅನ್ಸುತ್ತೆ ನಿಮಗೆ, ಬೇಲೂರು ಪಟ್ಟಣದಲ್ಲಿ ಈಗ ಒಂದು ತಾಲೂಕು ಬೇಲೂರು, ಇವತ್ತು ಎಷ್ಟೋ ಕಡೆ ಈಗ ದನಕರುಗಳ ಒಂದು ಸಂತತಿನೇ ಕಮ್ಮಿ ಆಗಿದೆ. ಇವಾಗ ಏನಿದ್ರು ನಾವು ಕಾರು, ಬೈಕು, ಟ್ರ್ಯಾಕ್ಟರ್ ಇಂಥವುಗಳನ್ನೆಲ್ಲ ಉಪಯೋಗಿಸ್ತಾ ಇದೀವಿ. ಈ ಒಂದು ಇದರಲ್ಲಿ ನೀವು ಎತ್ತುಗಳನ್ನ ಕಟ್ಟಿ ಈ ಒಂದು ಹಳ್ಳಿಯ ಸೊಗಡನ್ನ ಮತ್ತೆ ಪರಿಚಯ ಮಾಡ್ತಾ ಇದೀರಾ, ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ಬೇಕು. ಸರ್ ಸಿಟಿ ಒಳಗಡೆ
ಎಷ್ಟೇ ಕೋಟಿ ಕಾರ್ ಹೋಗ್ತಿದ್ರು ಎತ್ತಿನ ಗಾಡಿ ಹೋಗೋದನ್ನ ಎತ್ತು ಗಾಡಿ ನೋಡ್ತಾರೆ ಖಂಡಿತ ಜನ ಹೊರತು ನೋಡ್ತಾರೆ. ಇಷ್ಟಪಡ್ತಾರೆ ಹೊರತು ಯಾವ್ದೇ ಎಷ್ಟೇ ಕೋಟಿ ಕಾರ್ ಬರ್ತೈತೆ ಅಂತ ನೋಡಲ್ಲ. ನಾನು ಎಷ್ಟೇ ಕೋಟಿ ಕಾರಲ್ಲಿ ಹೋಗ್ತೀನಿ ಅಂದ್ರೆ ನೋಡಲ್ಲ. ಹೌದು. ಯಾವ್ದೇ ಒಂದ್ ವ್ಯಕ್ತಿ ಹೌದು. ಅವ್ರು ಯಾರೇ ಆಗಿರ್ಲಿ ಒಂದ್ ಎತ್ತು ಗಾಡಿ ಹೊಡ್ಕೊಂಡು ಸಿಟಿ ಒಳಗಡೆ ಹೋಗ್ತಾರೆ ಅನ್ಲಿ ಓರಿಗಳ ಜೊತೆ ಅದನ್ನ ನೋಡೋದ್ ಎಲ್ರು ಅದ್ರ ಮೇಲೆ ಇರುತ್ತೆ ಕಣೆ. ಖಂಡಿತ ಸರ್. ಇನ್ನೊಂದು ನೀವಿರೋಂತ ಜಾಗ ಗಂಡು ಮೆಟ್ಟಿದ ನಾಡು, ಹೊಯ್ಸಳರ ಒಂದು ತವರು. ಅದು ಇವತ್ತು ಬೇಲೂರಿನ ಒಂದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಸ್ನೇಹಿತರ ವಿಶ್ವವಿಖ್ಯಾತವಾದ ದೇವಸ್ಥಾನ ಸರ್. ಆ ಒಂದು ದೇವಸ್ಥಾನ ಕಟ್ಬೇಕಾರೆ ಇತಿಹಾಸ ತೆಗೆದು ನೋಡಿದ್ರೆ ಈ ಒಂದು ನಮ್ಮ ಹಳ್ಳಿಕಾರ್ ಅಮೃತಮಹಲ್ ತಳಿಗಳ ಒಂದು ಪಾತ್ರ ಬಹಳ ದೊಡ್ಡದು. ಯಾಕಂದ್ರೆ ಅವುಗಳ ಒಂದು ಸಾಗಾಣಿಕೆಗಾಗಿರ್ಬೋದು, ಒಂದು ಬಹಳ ಶ್ರಮ ವಹಿಸಿ ಪ್ರತಿಯೊಂದು ಕೂಡ ರಾಸುಗಳು ಉಪಯೋಗ ಮಾಡಿದಾವೆ ಆ ಒಂದು ಸಾಮ್ರಾಜ್ಯ ಕಟ್ಟಕ್ಕೂ ಕೂಡ. ಅಂತ ಒಂದು ಸಾಮ್ರಾಜ್ಯದಲ್ಲಿ ನೀವು ಮತ್ತೆ ಹಳ್ಳಿಕಾರನ್ನ ಕಟ್ಟಿ ಇವತ್ತು ಮೆರೆಸ್ತಿದ್ದೀರಾ, ತುಂಬಾ ಖುಷಿ ಆಗುತ್ತೆ ಸರ್. ಇವತ್ತು ಹಳ್ಳಿ ಕಾರ್ ಕಟ್ತಿದೀವಿ ಅಂತಂದ್ರೆ ಹಿಂದಿನಿಂದ ನಡ್ಕ ಬಂದಿದೆ. ಒಂದು ಕೆಲವಂತ ಅಮೃತ್ ಮಾಲು, ಆಮೇಲೆ ಕಿಲಾರಿ, ಅವು ಒಂದ್ ಜಾಗದಲ್ಲಿ ನಮ್ ಜಾಗದಲ್ಲಿ ಹಳ್ಳಿ ಕಾರು ಹೆಚ್ಚಿಗೆ ಪಾಪ್ಯುಲರ್ ಆಗಿರೋದು. ಹಾಗಾಗಿ ನಾವು ಹಳ್ಳಿ ಕಾರ್ನ ಯಾವತ್ತೂ ಬಿಟ್ಕೊಡಕ್ ಆಗಲ್ಲ, ಅದನ್ನ ಬಿಡೋದು ಇಲ್ಲ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆಮೇಲೆ ಹಳ್ಳಿ ಕಾರ್ದಾಗ್ಲಿ ಒಂದ್ ಓರಿ ಸಾಕ್ಬೇಕು ಅಂದ್ರೆ ತುಂಬಾ ಖರ್ಚು ಬರುತ್ತೆ. ಖಂಡಿತ ಸರ್. ತುಂಬಾ ಅಂದ್ರೆ ತುಂಬಾ ಬರುತ್ತೆ. ಹೌದು. ಒಂದು ಮನೆ ಸಂಸಾರ ಮಾಡ್ಬೋದು, ಒಂದ್ ಓರಿ ಸಾಕ್ಬೇಕಾದ್ರೆ ಅಷ್ಟೇ ಖರ್ಚು ಬಂದಿರುತ್ತೆ. ಅದು ಮೇಯ್ಸೋದಾಗ್ಲಿ, ಮೇವ್ ಹಾಕೋದಾಗ್ಲಿ, ಹಿಂಡಿ ಕೊಡೋದಾಗ್ಲಿ, ಅದಕ್ಕೊಬ್ಬ ಲಿಗ್ವಾಗಿ ನೋಡ್ಕೊಳ್ಳೇಬೇಕಾಗುತ್ತೆ. ಹುಷಾರಿಲ್ಲ ಅನ್ನೋದಾಗ ನಾವು ಡಾಕ್ಟರ್ ಕರ್ಕೊಂಡ್ಬಂದು ಇಂಜೆಕ್ಷನ್ ಮಾಡೋದಾಗ್ಲಿ, ಪ್ರತಿ ಒಂದು ಕಷ್ಟ ಇದೆ. ಪ್ರತಿಯೊಂದು ಕಷ್ಟ ಮನೆ ಮಕ್ಕಳಿಗಿಂತ ಚೆನ್ನಾಗೇ ನೋಡ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ. ಅದ್ ಮಲಗೋ ಜಾಗ ಆಗಿರ್ಬೋದು, ಅದಕ್ಕೆ ಏನಾದ್ರು ಉಣ್ಣೆಗಳು ಹತ್ತದಾಗ್ಲಿ, ಅದಕ್ಕೆಲ್ಲ ಔಷಧಿಗಳು, ಮೆಡಿಸಿನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಯಾರೇ ಪ್ರತಿಯೊಬ್ರು ಎತ್ತು ಸಾಕಿದಾರೆ ಅವ್ರಿಗೆಲ್ಲ ತುಂಬಾನೇ ಕಷ್ಟ ಇರುತ್ತೆ. ಅದನ್ನ ಇವತ್ತು ರೈತರುಗಳು ಯಾರ್ಯಾರು ದನ ಸಾಕಿದ್ದಾರೆ ಅವ್ರಿಗೆಲ್ಲ ಕಷ್ಟನೇ ಇರೋದು. ಸರ್ ಯಾಕೆ ಸಾಕ್ತಿಲ್ಲ ಅಂದ್ರೆ ಆ ಕಷ್ಟ ಅಂತಾನೆ ಸಾಕ್ತಿಲ್ಲ. ಹೌದು, ಕಷ್ಟ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಅವನ್ ನೋಡ್ಕೊಳಕ್ ಆಗಲ್ಲ, ಬೇರೆ ಕೆಲಸ ಮಾಡಕ್ ಆಗಲ್ಲ. ಅವಕ್ಕಾಗೆ ಅದ್ರಲ್ಲಿ ಲಾಭ ಏನಿಲ್ಲ. ರೇಸಿಗೆ ನಾವು ಹೋಗ್ತಿವಿ, ಆಡ್ತಿದೀವಿ, ಅದ್ರಲ್ಲಿ ಸೋತ್ರೆ 10,000 ರೂಪಾಯಿ ದುಡ್ಡು ಹೋಗಿರುತ್ತೆ. ಒಂದ್ ರೇಸ್ ಆಡ್ತೀವಿ, 10 ರೇಸ್ ನಾವು ಸೋತ್ರೆ 1 ಲಕ್ಷ ದುಡ್ಡು ಹೋಗಿರುತ್ತೆ. ಆಮೇಲೆ ಎತ್ತಿ ಫುಡ್ ತಂದು ಹಾಕಿರ್ತೀವಿ, ಮೇವು ತಂದು ಹಾಕಿರ್ತೀವಿ, ಅದು 1 ಲಕ್ಷ 2 ಲಕ್ಷ. ಟೋಟಲಿ ನಾವು ಒಂದ್ ವರ್ಷದಲ್ಲಿ ರೇಸ್ ಆಡಿ ಅದಕ್ಕೆ ಫುಡ್ ತಂದು ಮೇಂಟೈನ್ ಮಾಡ್ತೀವಿ ಅಂದ್ರೆ 3 ಲಕ್ಷ ಖರ್ಚಾಗಿರುತ್ತೆ ಒಂದು ಓರಿಗೆ. ಅದನ್ನ ದುಡಿಬೇಕಾದ್ರೆ ರೈತರು ದುಡಿಯಕ್ ಆಗಲ್ಲ. ಯಾವ ರೈತರ ಕೈಲಿ ದುಡಿಯಕ್ ಆಗಲ್ಲ. ಕೆಲವೊಬ್ರು ಏನೋ ಗೆಲ್ತಿರ್ತೀವಿ, ಸೋಲ್ತಿರ್ತೀವಿ, ಆದ್ರೆ ದುಡಿಯಕ್ಕಂತೂ ದುಡ್ಡು ಮಾಡಕ್ಕಂತೂ ಯಾರ ಕೈಲೂ ಆಗಲ್ಲ. ರೈತರಿಗೆ ಕಷ್ಟನೇ ಇರೋದು, ಎಲ್ಲದ್ರಲ್ಲೂ ರೈತರಿಗೆ ಕಷ್ಟ ಇರೋದು. ನಾವು ಇಷ್ಟೆಲ್ಲ ಮಾಡ್ತಿದೀವಿ ಅಂದ್ರೆ ನಾವು ರೈತರ ಮಕ್ಳಾಗಿರೋದ್ರಿಂದ, ನಾವು ಇದನ್ನ ಹಿಂದಿನಿಂದ ಬೆಳೆಸ್ಕೊಂಡ್ ಬಂದಿರೋದ್ರಿಂದ ನಾವು ಬಿಡಕ್ಕಾಗಲ್ಲ. ನಾವು ಅವು ಇಲ್ಲ ಅಂದ್ರೆ ನಾವು ಇಲ್ಲ, ರೈತರುಗಳು ದನ ಕರ ಯಾವ ಇಲ್ಲ ಅಂತ ನಾವಿಲ್ಲ. ಹಂಗಾಗಿ ನಾವು ಇದನ್ನ ಮುಂದುವರ್ಸ್ಕೊಂತ ಹೋಗ್ತಿದ್ವಿ. ನಮ್ಮ ಅಜ್ಜನ ಕಾಲದಿಂದಲೂ ನಾವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ. ಇದನ್ನ ಮುಂದಕ್ಕೂ ನಿಲ್ಸಲ್ಲ, ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡಿ ಸ್ನೇಹಿತರ, ಅವರು ಒಂದು ಎತ್ತನ್ನ ಕಟ್ಟಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿಂದ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ತುಂಬಾ ಸರಳವಾಗಿ ವಿವರಣೆ ಮಾಡಿದ್ರು. ನೋಡಿ, ಯಾವುದೇ ನಾವು ವೆಹಿಕಲ್ ತಂದ್ರೆ 1 ಟೈಮ್ ಇನ್ವೆಸ್ಟ್ಮೆಂಟ್, ಆದ್ರೆ ಎತ್ತ ಹಂಗಲ್ಲ, ತಗೊಂಬಂದ್ ಕಟ್ಟಿದ್ರಿಂದ ಹಿಡಿದು ಎಷ್ಟು ಖರ್ಚು ಬರುತ್ತೆ ಗೊತ್ತಾ. ಅವರ ಒಂದು ಸಂಪಾದನೆ ಎಷ್ಟೇ ಇರ್ಲಿ, ಆ ಎತ್ತಿಗಂತೂ ಯಾವ್ದ್ರಲ್ಲೂ ಕೂಡ ಕಮ್ಮಿ ಮಾಡಲ್ಲ. ಯಾವ್ದೇ ಒಂದು ಕೊರತೆ ಬರಬಾರ್ದು ಅಂತ ತುಂಬಾ ಚೆನ್ನಾಗಿ ಸಾಕ್ತಾರೆ. ನೋಡಿ, ಅವ್ರು ಹೇಳಿದ್ರು ಇಷ್ಟೆಲ್ಲ ಖರ್ಚಿದ್ರು ಕೂಡ ನಾವ್ ಯಾಕೆ ಸಾಕ್ತಿವಿ ಅಂದ್ರೆ ರೈತರ ಮಕ್ಕಳು ನಮ್ಮ ಮನೇಲಿ ಎತ್ತಿರ್ಬೇಕಷ್ಟೇ. ಹಿಂದಿನಿಂದ ನಮ್ ಪುರಾತನ ಕಾಲದಿಂದ ಇವುಗಳಿಂದ ಅನ್ನ ತಿಂದಿದೀವಿ. ಈಗ ನಾವು ಏನೋ ಯಂತ್ರೋಪಕರಣಗಳು ಬಂದು ಅಂದ ತಕ್ಷಣ ಅವನ್ನೆಲ್ಲ ಮಾರಿ ನಾವು ಖಾಲಿ ಮನೇಲಿ ಇರಕ್ಕಾಗಲ್ಲ. ಇವತ್ತು ಕೂಡ ಅವುಗಳ ಒಂದು ಆಶೀರ್ವಾದ ಇರ್ಬೇಕು ನಮ್ಮ ಮನೆಗೆ. ಎಷ್ಟೇ ಖರ್ಚಾಗ್ಲಿ ನಮ್ಮ ಮನೇಲಿ ಎತ್ಕೊಳ್ಳಿ ಇರ್ಬೇಕು ಅಂತೇಳಿ ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರು, ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ಟರು. ಬೇಲೂರಿನ ಪ್ರವೀಣ್ ಅಂತ. ಎತ್ತು ಕೂಡ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಕಡೆಯಲ್ಲಿದೆ, ಇದಲ್ಲದೆ ಮನೆ 3 ಎತ್ತುಗಳಿದಾವಂತೆ. ನೋಡಿ, ಇವತ್ತಿನ ಒಂದು ಪೀಳಿಗೆಯಲ್ಲಿ ದನಕರುಗಳ ಸಾಕ್ಬೇಕು ಅನ್ನೋ ಮನೋಭಾವನೆ ತುಂಬಾ ಜನಕ್ಕೆ ಇರಲ್ಲ, ಕಮ್ಮಿ. ಅದರಲ್ಲೂ ಕೂಡ ಅವರು ಒಳ್ಳೆ ಒಂದು ಪಟ್ಟಣದಲ್ಲಿ ಇದ್ಕೊಂಡು ಎತ್ತುಗಳನ್ನ ಒಂದು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಹಳ್ಳಿ ಸಂರಕ್ಷಕರ ಸ್ನೇಹಿತರೆ ಇವರು. ಇವರಿಗೆ ದನಕರುಗಳ ಆಶೀರ್ವಾದ ಸದಾ ಹೀಗೆ ಇರ್ಲಿ. ಇವರ ತಮ್ಮ ಹೊಲದಲ್ಲಿ ಬೆಳೆಯುವಂತ ಬೆಳೆಗಳಲ್ಲಿ ಯಶಸ್ವಿಯನ್ನ ಕಾಣ್ಲಿ ಅಂತೇಳಿ ಸ್ನೇಹಿತರೆ ನಾವು ನಮ್ಮ ಚಾನಲ್ ಮುಖಾಂತರ ಹಾರೈಸ್ತೀವಿ. ಓಕೆ ಸರ್, ಇದೇ ರೀತಿ ಎತ್ತುಗಳನ್ನ ಸಾಕ್ತಾ ಇರಿ. ನಿಮ್ಮ ಮುಂದಿನ ಪೀಳಿಗೆವರೆಗೂ ಕೂಡ ಈ ಒಂದು ಬಸವಣ್ಣನ ರಕ್ಷಣೆ ಮಾಡೋದನ್ನ ಹೇಳ್ಕೊಡಿ ದಯವಿಟ್ಟು. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ, ಕ್ರೂರಿ, ಇದಕ್ಕೆ ಕ್ರೂರಿ ಅಂತ ಹೆಸರಿಡಕ್ ಕಾರಣನೇ ಸ್ನೇಹಿತರೆ ಇದರ ಒಂದು ಕ್ರೂರವಾದ ಮನೋಭಾವ. ಆ ಒಂದು ಅದಕ್ಕೆ ಕ್ರೂರಿ ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಅದರಂತೆ ಕೂಡ ಎತ್ತು ಕೂಡ ಖುಷಿ ಕೊಡ್ತಾ ಇದೆ, ರೇಸಲ್ಲಿ ಚೆನ್ನಾಗಿ ಓಡ್ತಾ ಇದೆ. ಇದು ಅನೇಕ ಬಹುಮಾನವನ್ನ ಗೆಲ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ನೋಡಿದ್ರಲ್ಲ, ಈ ಎತ್ತಿನ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ